ओम नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणे त्वेकमनावसामि सर्वेण भावेन शरीरभूता तस्मिन् हि धर्मः सुमहान्विष्टो ब्रह्मण्यता चात्र तथा प्रियत्वं वायुर्भीमो भीमनादो महौजाः सर्वेषां च प्राणिनां प्राणभूतः अनावृत्तिर्देहिनां देहपाते तस्माद्वायुर्देवदेवो विशिष्टः। श्रीगुरुभ्यो नमः। महाभारतस्य षष्ठोऽयं भागः ಸ್ವರ್ಗಾರೋಹಣಪರ್ವದ 6ನೇಯ ಅಧ್ಯಾಯ ಇದು. तत्र गते दिवसे टी.आर्. कृष्णाचार्याणाम् उत्तरभारतस्य च पाठमनुसृत्य चतुर्थः अध्यायः 4ನೇ अध्यायः समाप्तिम् अगच्छत्। वैष्णवे पाठे तु चतुर्थः अध्यायः अद्यापि प्रचलति। सर्वेपि पाण्डवाः कृष्णेन समागमः बभूव। कृष्णोऽपि येभिः पाण्डवैः सहितः तथैव भूमाविव चिक्रीड। पूर्ववदेव रथे उपविश्य अर्जुनेन साकं विजहार। अन्ये च देवांशभवाः द्रोणादयः स्वमूलरूपैक्यम् आशु अवापुः। दैत्यास्तु कर्मक्षयादनन्तरं $300,000 ಭೂಮೌ ಜಜ್ಞರೆ. 4300 ವರ್ಷಗಳ ನಂತರ ಭೂಮಿಯಲ್ಲಿ ಅವರು ಹುಟ್ಟಿದರು. ತಾವತ್ಪರ್ಯಂತಂ ವೀರಸ್ವರ್ಗೆ ದಿವ್ಯಾನ್ ಭೋಗಾನ್ ಬುಭುಜಿರೆ. ಭುವಿ ಚ ಅವತೀರ್ಯ ಅಹಮೇವ ಈಶ್ವರಃ ಜಗಚ್ಚ ಅಸತ್ ಇತಿ ಧಿಯಂ ಪ್ರಾಪ್ಯ ತಾಮೇವ ಚ ಧಿಯಂ ಅನ್ಯೇಭ್ಯೋಪಿ ದತ್ವಾ ಶಾಶ್ವತಂ ತಮಃ ಆಪುಃ. ಅಂಧಂತಮಸ್ಯಪಿ ತೇಷಾಂ ದುಃಖತಾರತಮ್ಯಂ ಬೋಭವೀತ್ಯೇವ. ತೇಷಾಂ ಸರ್ವೇಷಾಂ ಅಧಿಕಃ ಕಲಿಃ ಸಹ ಅತೀವ ದುಃಖಂ ತತ್ರ ಅಭ್ಯವಹರತಿ. ಸಾತ್ವಿಕೇಷು ಬ್ರಹ್ಮ ಸಂಪೂರ್ಣೋಪಾಸನಾತ್ ಪರಮಾತ್ಮಾನಂ ಸಂಪೂರ್ಣರೀತ್ಯಾ ಉಪಾಸ್ಯ ಸಂಪೂರ್ಣಂ ಆನಂದಂ ಅಭ್ಯವಹರತಿ. ತಥೈವ ಅಸುರೇಷು ಭಗವಂತಂ ಭಾಗವತಾಂಶ್ಚ ನಾನಾರೀತ್ಯಾ ಪೀಡಯಿತ್ವಾ ಸರ್ವೇ ಏತೆ ಅಸುರಾಃ ತಮಃ ಪ್ರಾಪ್ನುವಂತೆ. ತತ್ರ ಚ ದುಃಖೇಷು ತಾರತಮ್ಯಸಹಿತಂ ದುಃಖಂ ಭಜಂತೆ. ಸರ್ವೇಪ್ಯೇತೆ ಅಸುರಾಃ ಮನುಷ್ಯರೂಪೇಣ ನ ಅವತರಿಷ್ಯಂತಿ. ತೇಷಾಂ ಕೇಚನ ಪಿಶಾಚಾಸೋ ರಾಕ್ಷಸಾದಿ ಜನ್ಮ ಪ್ರಾಪ್ಯ ಭಗವಂತಂ ಭಾಗವತಾಂಶ್ಚ
द्विषन्तः अन्तन्तमः प्राप्नुवन्ति। स एवायं भीमः 300+400 विशिष्य एतद्वक्तव्यमत्र 39,300+400 4339 ವರ್ಷಗಳ ಬಳಿಕ ಅಯಮೇವ ಭೀಮಃ ವಿಪ್ರತನುಃ ಬ್ರಾಹ್ಮಣರೂಪೇಣ ಅವತೀರ್ಯ ದೈತ್ಯೈಃ ನಿಗೂಢಂ ಹರಿತತ್ವಂ ಪ್ರತ್ಯಪಾದಯತ್. ಕೃಷ್ಣ ಅಪಿ ಹರೇಃ ಪ್ರೀತ್ಯೈ ಏವ ಭುವಿ ಪ್ರಜಾತ ಅಸುರಾನ್ ತಮಸಿ ಅಪಾತಯತ್. ಅನ್ಯೇ ಚ ಅರ್ಜುನಾದ್ಯಾಃ ಭವಿಷ್ಯತಿ ಕೃತೆ ಯುಗೆ ವಿಕುಕ್ಷ್ಯಾದಿರೂಪೇಣ ಪುನಃ ಅವತೀರ್ಯ ನೈಕವಿಧಂ ಸಾಧನಂ ಕೃತ್ವಾ ವಿಮುಕ್ತಿಂ ಆಪ್ನುಯುಃ ಇತ್ಯೇಷಾ ವ್ಯತೀತಾ ಕಥಾ. ಪಾಂಡವರು ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದಲಿಲ್ಲ. ಅವರು ಇನ್ನೂ ಹಾಗೇ ಇದ್ದಾರೆ. ಅವ್ರು ಯಾಕೆ ಹಾಗಿದ್ದಾರೆ? ಮೂಲ ರೂಪದಲ್ಲಿ, ಪ್ರಾಣನ ರೂಪದಲ್ಲಿ ಈ ಭೀಮ ಐಕ್ಯವನ್ನು ಹೊಂದಲಿಲ್ಲ. ಆ ಭೀಮನೇ ಮಧ್ವನಾಗಿ ಮತ್ತೆ ಜನಿಸಿದ್ದಾನೆ. ದ್ರೌಪದಿಯು ಕೂಡ ಅದೇ ಸಂದರ್ಭದಲ್ಲಿ ಚಂದ್ರ ಅನ್ನುವ ಹೆಸರಿನಿಂದ ಜನಿಸಿದರು ಅಂತ ಹೇಳ್ತಾರೆ. ಅರ್ಜುನಾದಿಗಳು ಕೂಡ ಮುಂದೆ ವಿಕುಕ್ಷಿ ಮೊದಲಾದ ರೂಪದಿಂದ ಹುಟ್ಟುವವರಿದ್ದಾರೆ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಅದರ ಮುಂದಿನ ಭಾಗವನ್ನು 5ನೇ ಅಧ್ಯಾಯವನ್ನು ಈಗ ನೋಡಬೇಕು. ವೈಷ್ಣವ ಪಾಠದಲ್ಲಿ 4ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ. ಭೀಷ್ಮದ್ರೋಣವು ಮಹಾತ್ಮಾನವು ಧೃತರಾಷ್ಟ್ರಶ್ಚ ಪಾರ್ಥಿವಃ ವಿರಾಟ ದ್ರುಪದೌ ಚೋಭೌ ಶಂಖಶ್ಚೈವ ಉತ್ತರಸ್ತಥಾ. ಇದು 4ನೇ ಅಧ್ಯಾಯದ 25ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಭೀಷ್ಮರು, ದ್ರೋಣರು ಮತ್ತೆ ವಿರಾಟ, ದ್ರುಪದ ಮೊದಲಾದವರೆಲ್ಲ ಎಷ್ಟು ಕಾಲ ಆ ಸ್ವರ್ಗಲೋಕದಲ್ಲಿದ್ದರು, ಮತ್ತೆ ಅವ್ರು ಮುಂದೆ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾನೆ ಜನಮೇಜಯ. ಅದಲ್ಲದೆ ಶಂಖ ಮತ್ತು ಉತ್ತರ ಅಂತ ಇವರಿಬ್ಬರು ಕೂಡ ವಿರಾಟ ರಾಜನ ಮಕ್ಕಳು. ಕೆಲವು ಕಡೆ ಅದನ್ನು ಉತ್ತಮ ಅಂತ ಹಾಕಿದ್ದಾರೆ. ಉತ್ತಮ ಅಲ್ಲ, ಅದು ಶಂಖ ಮತ್ತು ಉತ್ತರರು. ದೃಷ್ಟಕೇತು, ಜಯತ್ಸೇನ, ಸತ್ಯಜಿತ್ ರಾಜ, ದುರ್ಯೋಧನನ ಮಕ್ಕಳು, ಶಕುನಿ, ಕರ್ಣಪುತ್ರರು, ಇವರೆಲ್ಲ ಸ್ವರ್ಗಲೋಕದಲ್ಲಿ ಎಷ್ಟು ಕಾಲ ಇದ್ರು? ಅವರಿಗೂ ಅಲ್ಲೇನು ಶಾಶ್ವತವಾದ ಸ್ಥಾನ ಸಿಕ್ಕಿತೋ ಅಥವಾ ಕರ್ಮಗಳನ್ನು ಅನುಭವಿಸಿದ್ದಾದ್ಮೇಲೆ ಮತ್ತೆ ಈ ಭೂಲೋಕಕ್ಕೆ ಅವ್ರೇನಾದರೂ ಬಂದರೋ ಹೇಗೆ? ಮತ್ತೆ ಯಾವ ಗತಿಯನ್ನು ಅವರು ತಲುಪಿದ್ರು? ವೈಶಂಪಾಯನರೇ, ನೀವು ಪ್ರತಿಯೊಂದನ್ನು ಕೂಡ ದಿವ್ಯ ದೃಷ್ಟಿಯಿಂದ ತಿಳಿಯಬಲ್ಲಂತಹ ಶಕ್ತಿ ಇದ್ದವರು. ಹಾಗಾಗಿ ಎಲ್ಲವನ್ನೂ ನನಗೆ ನೀವು ಹೇಳಬೇಕು. ಆಗ ಅಲ್ಲೇ ಇದ್ದಂಥ ವೇದವ್ಯಾಸರಿಂದ ಅನುಮತಿಯನ್ನು ಪಡೆದರು ಈ ವೈಶಂಪಾಯನರು. ಮತ್ತು ಜನಮೇಜಯನಿಗೆ ಅದನ್ನು ಹೇಳಲಿಕ್ಕೆ ತೊಡಗಿದರು. ತಮ್ಮ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಪ್ರತಿಯೊಬ್ಬರು ಕೂಡ ತಮ್ಮ ಮೂಲ ರೂಪದ ಜೊತೆಗೆ ಐಕ್ಯವನ್ನು ಹೊಂದಬೇಕು. ಇದು ಎಲ್ಲಿಗೂ ಕೂಡ ಒಂದು ಮೂಲಭೂತವಾದಂಥ ನಿಯಮವೇ.
ನೀನೀಗ ಆ ಮೂಲ ರೂಪದ ಕುರಿತಾಗಿ ಕೇಳ್ತಾ ಇದ್ದೆ. ಆ ಮೂಲ ರೂಪ ಸಾತ್ವಿಕವಾದದ್ದು ತಾಮಸವಾದದ್ದು ಅಂತ ನೀನು ಪ್ರಶ್ನೆ ಕೇಳ್ತಾ ಇದ್ದೆ. ಈ ಶ್ಲೋಕದ ಕುರಿತಾಗಿ ಒಂದು ಪಾಠಾಂತರ ಇದೆ. ನಶಕ್ಯಂ ಕರ್ಮಣಾಮಂತೆ ಸರ್ವೇಣ ಮನುಜಾಧಿಪ ಅಂತ ಉತ್ತರ ಭಾರತದ ಪಾಠದಲ್ಲಿದೆ. ಎಲ್ಲರೂ ಕೂಡ ತಮ್ಮ ಕರ್ಮದ ಭೋಗ ಮುಗಿದ ಬಳಿಕ ಮೂಲ ರೂಪವನ್ನು ಸೇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಶ್ನೆ ಉಚಿತವಾಗಿಯೇ ಇದೆ. ಇದು ದೈವ ರಹಸ್ಯ ಅಂತ ಹೇಳ್ತಾ ಇದ್ದಾರೆ ಜನಮೇಜಯನಿಗೆ ವೈಶಂಪಾಯನರು. ಪಾಠ ಯಾವುದು ಸರಿ ಅನ್ನೋ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಸರಿಯೇ, ಎಲ್ಲರೂ ಕೂಡ ತಮ್ಮ ಮೂಲ ರೂಪವನ್ನು ಸೇರ್ತಾರೆ ಅಂತ ನಿಶ್ಚಿತ ಇಲ್ಲ. ಆದರೂ ಕೆಲವರು ಸೇರ್ತಾರೆ, ಕೆಲವರು ಸೇರೋದಿಲ್ಲ. ಅದನ್ನು ಕೂಡ ನಾವು ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ನೋಡಿ ಮುಗಿಸಿದ್ದೀವಿ. ಈ ವಿಷಯದ ಕುರಿತಾಗಿ ಮಹಾ ತೇಜಸ್ವಿಗಳಾದ ಪ್ರಾಚೀನ ಋಷಿಗಳಾದಂತಹ ವ್ಯಾಸರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಪರಾಶರರ ಮಗ, ಸರ್ವಜ್ಞ, ಸರ್ವ ಪ್ರಾಣಿಗಳ ಗತಿಯನ್ನು ತಿಳಿದಂಥವರು. ತೇನೋಕ್ತಂ ಕರ್ಮಣಾಮಂತೆ ಪ್ರವಿಶಂತಿ ಸ್ವಕಾಂ ಗತಿಂ. ಅವರು ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ತಮ್ಮ ಅವತಾರ ಮುಗಿದ ಮೇಲೆ, ಕರ್ಮ ಸಮಾಪ್ತವಾದ ಮೇಲೆ ಮೂಲ ರೂಪಕ್ಕೆ ಹೋಗಿ ಸೇರ್ತಾರೆ ಅಂತ. ಅದರಂತೆ ಭೀಷ್ಮರು ವಸುಗಳಲ್ಲಿ ಹೋಗಿ ಪ್ರವೇಶಿಸಿದರು. ಯಾಕೆಂದ್ರೆ ಈಗ 8 ಜನ ವಸುಗಳು ಅಲ್ಲಿ ಕಾಣ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವಸುವೇ ಈ ಭೀಷ್ಮ. ದ್ರೋಣಾಚಾರ್ಯ ಬೃಹಸ್ಪತಿ ಆಚಾರ್ಯರನ್ನ ಪ್ರವೇಶಿಸಿದ್ದಾರೆ. ಹೃದಿಕನ ಮಗ ಕೃತವರ್ಮ, ಅವನಿಗೆ ಹಾರ್ದಿಕ್ಯ ಅಂತ ಕರೀತಾರೆ, ಅವನು ಮರುದ್ಗಣವನ್ನ ಪ್ರವೇಶ ಮಾಡಿದ್ದಾನೆ. ಪ್ರದ್ಯುಮ್ನ ಸನತ್ ಕುಮಾರನನ್ನ ಹೋಗಿ ಪ್ರವೇಶ ಮಾಡಿದ್ದಾನೆ. ಸನತ್ ಕುಮಾರ ಅಂದ್ರೆ ಕಾಮ, ಮನ್ಮಥ. ಆ ಮನ್ಮಥನನ್ನೇ ಇವನು ಹೋಗಿ ತಲುಪಿದ್ದಾನೆ ಅಂತ ಅದರ ತಾತ್ಪರ್ಯ. ಆ ಮನ್ಮಥನೇ ಸನತ್ ಕುಮಾರ ಅಂತ ಮತ್ತೊಂದು ರೂಪವನ್ನ ತಾಳಿದ್ದ. ಧೃತರಾಷ್ಟ್ರ ಕುಬೇರನ ಲೋಕಕ್ಕೆ ಹೋದ. ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಇಬ್ರು ಕೂಡ ಕುಬೇರನ ಲೋಕದಲ್ಲಿ, ಕುಬೇರನ ಹತ್ರ ಇರುವಂತಹ ಒಬ್ಬ ಗಂಧರ್ವ ಅವನಾಗಿದ್ದಿರಬೇಕು. ಅಲ್ಲಿಯೇ ಹೋಗಿ ಅವನು ಸೇರಿಕೊಂಡ ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ಪಾಂಡು ಮಹಾರಾಜ ಮಹೇಂದ್ರನ ಅರಮನೆಗೆ ಹೋದ. ಇಲ್ಲಿ ಆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಇಬ್ರು ಪತಿಪತ್ನಿಯರು. ಧೃತರಾಷ್ಟ್ರ ಕುಬೇರನ ಲೋಕಕ್ಕೆ ಹೋದಾಗ ಗಾಂಧಾರಿಯು ಕೂಡ ಅಲ್ಲಿ ಹೋದ್ಲು ಅಂತ ನಾವು ತಿಳಿಬೇಕು. ಅದನ್ನ ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಅನುವಾದ ಮಾಡೋರು ಸರಿಯಾಗಿ ಮಾಡಿದ್ದಾರೆ. ಪಾಠ ಹೆಚ್ಚು ಕಡಿಮೆ ಒಂದೇ ಥರ ಇದೆ, ಅನುವಾದ ಮಾಡೋರು ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ದಾರೆ ಅಷ್ಟೆ. ಆ ಅಸಮರ್ಪಕವಾದ ಅನುವಾದ ಏನದು ಅಂದರೆ, ಧೃತರಾಷ್ಟ್ರ ಬೇರೆಯವರಿಗೆ ಹೊಂದಲಿಕ್ಕೆ ಅಶಕ್ಯವಾದ ಕುಬೇರನ ಲೋಕಕ್ಕೆ ತಲುಪಿದ. ಧೃತರಾಷ್ಟ್ರನೊಡನೆ ಕೂಡಿದ ಗಾಂಧಾರಿ ಮತ್ತೆ ಗಾಂಧಾರಿಯೂ ಇಬ್ಬರು ಪತ್ನಿಯರಿಂದ ಕೂಡಿದ ಪಾಂಡುರಾಜನು ಮಹೇಂದ್ರನ ಅರಮನೆಗೆ ತೆರಳಿದರು ಅಂತಿದೆ. ಇದು ಎಷ್ಟು ಅಸ್ತವ್ಯಸ್ತವಾಗಿದೆ ಅಂದರೆ, ಹಾಗಾದ್ರೆ ಧೃತರಾಷ್ಟ್ರ ಹೋಗಿದ್ದು ಎಲ್ಲಿಗೆ? ಹಿಂದಿನ ಭಾಗದಲ್ಲಿ ಹೇಳಿದರು, ಹಿಂದಿನ 39ನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಕುಬೇರನ ಭವನಕ್ಕೆ ಹೋದ ಅಂತ. 40ನೇ ಶ್ಲೋಕದಲ್ಲಿ ಹೇಳ್ತಾರೆ, ಧೃತರಾಷ್ಟ್ರನ ಜೊತೆಗೆ ಸೇರಿದಂಥ ಈ ಗಾಂಧಾರಿ ದೇವಿಯು ಮತ್ತೆ ಪಾಂಡು ಮಹಾರಾಜನು ಮಹೇಂದ್ರನ ಅರಮನೆ ತೆರಳಿದರು ಅಂತ. ಹಾಗಾದ್ರೆ ಧೃತರಾಷ್ಟ್ರ ಹೋಗಿದ್ದು ಎಲ್ಲಿಗೆ? ಮಹೇಂದ್ರನ ಅರಮನೆಗೋ ಕುಬೇರನ ಅರಮನೆಗೋ? ಇದು ಅನುವಾದ ಹೀಗೆ ಅಸ್ತವ್ಯಸ್ತವಾಗಿದೆ, ಆದ್ದರಿಂದ ಅದು ಸರಿಯಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಧೃತರಾಷ್ಟ್ರ ಗಂಧರ್ವ ಕುಬೇರನ ಲೋಕಕ್ಕೆ ಹೋದ, ಆತನ ಜೊತೆಗೇನೆ ಗಾಂಧಾರಿಯು ಕೂಡ ಹೋದಳು. 39ನೇ ಶ್ಲೋಕದ ಜೊತೆಗೆ 40ನೇ ಶ್ಲೋಕದ ಪೂರ್ವಾರ್ಧವನ್ನು ತಗೊಳ್ಬೇಕು. ಮತ್ತೆ ಪಾಂಡು ಮಹಾರಾಜನು ಕೂಡ ತನ್ನ ಲೋಕವನ್ನ ತನ್ನ ಪತ್ನಿಯರ ಜೊತೆಗೆ
ಇಂದ್ರನ ಅರಮನೆಗೆ ಬಂದ ಅಂತ ಈ ಥರ ತಿಳ್ಕೊಳ್ಬೇಕು. ವಿರಾಟ, ದೃಪದ, ದೃಷ್ಟಕೇತು ಇವರೆಲ್ಲರೂ ಕೂಡ ತಮ್ಮ ತಮ್ಮ ರೂಪಗಳಿಂದ ತಲುಪಿದರು. ವಿಶ್ವೇ ದೇವತೆಗಳಾದರು ಕೆಲವರು. ವರ್ಚಸ್ ಅಂತ ಒಬ್ಬ ಚಂದ್ರನ ಮಗ ಇದ್ದ. ಆ ಚಂದ್ರನನ್ನೇ ಇಲ್ಲಿ ಸೋಮ ಅಂತ ಹೇಳಿದ್ದಾರೆ. ಆ ಬುಧನ ಮಗ ವರ್ಚಸ್, ಅವನನ್ನು ಬುಧ. ಆ ಚಂದ್ರನ ಮಗ ವರ್ಚಸ್, ಅವನನ್ನೇ ಬುಧ ಅಂತ ಹೇಳಬೇಕು. ಹಿಂದೆ ಅವನ ಬಗ್ಗೆ ಬಂದಿದೆ. ಅವನು ಅರ್ಜುನನಿಗೆ ಮಗನಾಗಿ ಅಭಿಮನ್ಯುವಾಗಿ ಹುಟ್ಟಿದ್ದ. ಮಹಾಪರಾಕ್ರಮದಿಂದ ಅವನು ಹೋರಾಡಿದ. ಈಗ ಅವನು ತನ್ನ ಕಾರ್ಯವನ್ನು ಮುಗಿಸಿ ಸೋಮನನ್ನೇ ಹೋಗಿ ತಲುಪಿದ್ದಾನೆ. ವಿವೇಶ ಸೋಮಂ ಧರ್ಮಾತ್ಮ ಕರ್ಮಣವಂತೆ ಮಹಾರಥ ಅಂತ ಹೀಗೆ ಶ್ಲೋಕ. ಈ ಬುಧನ ಈ ಅಭಿಮನ್ಯುವಿನ ಕುರಿತಾಗಿ ಹಿಂದೆ ಸಾಕಷ್ಟು ವಿವರಗಳನ್ನು ಹೇಳಿದ್ದೆ. ಇಲ್ಲಿ ಮತ್ತೊಂದ್ಸರಿ ಅದನ್ನು ಹೇಳುವ ಪ್ರಸಂಗ ಬಂದಿದೆ. ಎಷ್ಟು ವರ್ಚಾ ಇತಿ ಖ್ಯಾತಃ ಸೋಮಪುತ್ರ ಪ್ರತಾಪವಾನ್. ಸೋಮಪುತ್ರ ಪ್ರತಾಪವಾನ್ ಅಂತ ಕೆಲವು ಕಡೆ ಪಾಠ, ಸೋಮಪುತ್ರ ಬಭೂವ ಅಂತ ಇನ್ನೊಂದು ಕಡೆ. ಸೋಭಿಮನ್ಯು ನೃಸಿಂಹಸ್ಯ ಫಲ್ಗುಣಸ್ಯ ಸುತೋಭವತ್. ಲಕ್ಷಾಲಂಕಾರ ಇದನ್ನ ಏನು ಅನುವಾದ ಮಾಡಿದೆ ಅಂದ್ರೆ, ಸೋಮಪುತ್ರ ಅಂದ್ರೆ ಸೋಮನ ಅಂಶದಿಂದ ಹುಟ್ಟಿದಂಥ ಈ ವರ್ಚ ಅನ್ನುವನು ಅಭಿಮನ್ಯುವಾಗಿ ಹುಟ್ಟಿದ್ದ. ಅಂಶಿನ ಸಕಾಶ ನಿಸೃತಃ ಬಭೂವ. ಅಂಶಿ ಅಂದ್ರೆ ಮೂಲ ರೂಪ ಚಂದ್ರ, ಮತ್ತೆ ಅವನಿಂದ ಹುಟ್ಟಿದಂತಹ ಅಂಶವೇ ಈ ಅಭಿಮನ್ಯು. ಈ ಲಕ್ಷಾಲಂಕಾರವನ್ನು ಅನುಸರಿಸಿ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಸೋಮಪುತ್ರ ಎಂಬ ಶಬ್ದಕ್ಕೆ ಸೋಮನ ಅಂಶ ಅಂತ ಅರ್ಥ. ಅಂಶಿಯಾದ ಚಂದ್ರನಿಂದ ಈ ವರ್ಚ ಅಥವಾ ವರ್ಚಸ್ ಅನ್ನುವಂಥ ವ್ಯಕ್ತಿ ಹುಟ್ಟಿದ್ದಾನೆ. ಅವನೇ ಅಭಿಮನ್ಯುವಾಗಿ ಹುಟ್ಟಿದ್ದಾನೆ ಅಂತ ಇದಿಷ್ಟು ಲಕ್ಷಾಲಂಕಾರ ನಮ್ಗೆ ತಿಳಿಸುವಂಥ ಅರ್ಥ. ಆ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅನುವಾದವು ಕೂಡ ಹೀಗಿದೆ. ಲಕ್ಷಾಲಂಕಾರ ಹಿಂದೆ ಯಾವತ್ತೂ ಮಾಡ್ತಾ ಬಂದಂತೆ ಇಲ್ಲಿಯೂ ಕೂಡ ಒಂದು ದೊಡ್ಡ ಅಪಚಾರ ಮಾಡಿದೆ. ಆ ಅಪಚಾರವನ್ನ ನಾವು ಭಾರಿ ಅಲಂಕಾರ ಅಂತ ಅನುಸರಿಸ್ಕೊಂಡು ಬಂದಿದ್ದೇವೆ. ಅದೊಂದು ದೊಡ್ಡ ದುರ್ದೈವ. ಆಯ್ತು, ತಾತ್ಪರ್ಯ ನಿರ್ಣಯ ಏನು ಹೇಳಿದೆ ಅಂತ ನೋಡೋಣ. ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯ ಅಲ್ಲಿ 214ನೆಯ ಶ್ಲೋಕ. ಅದು ಈ ಅಭಿಮನ್ಯು ಹೇಗೆ ಹುಟ್ಟಿದ ಅಂತನ್ನೋದನ್ನ ಹೇಳುವಂಥ ಒಂದು ಭಾಗ. ಚಂದ್ರಾಂಶಯುಕ್ತೋಚಿತರಾಂಬುಧೋಸೌ ಜಾತಃ ಸುಭದ್ರಾ ಜಠನೇರ್ಜುನೇನ ಧರ್ಮೇರ ಶಕ್ರಾಂಶಯುತೋಶ್ವಿನೋಶ್ಚ ತಥೈವ ಕೃಷ್ಣಸ್ಯ ಚ ಸನ್ನಿಧಾನಯುಕ್ ಅಂತಿಷ್ಟು ಇದು ತಾತ್ಪರ್ಯ. ಮೂಲತಃ ಚಂದ್ರನಿಂದ ಬುಧ ಹುಟ್ಟಿದವನು. ಬೃಹಸ್ಪತಿಯ ಪತ್ನಿ ತಾರೆ, ಆ ತಾರೆಯನ್ನ ಕಾಮಿಸಿದ್ದ ಚಂದ್ರ. ನಮಗದು ಗೊತ್ತಿದೆ, ಹಿಂದೆ ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಅಲ್ಲಿ ಹುಟ್ಟಿದವನೇ ಈ ಬುಧ. ಆ ಬುಧನೇ ಈಗ ಅಭಿಮನ್ಯುವಾಗಿ ಹುಟ್ಟಿದ. ಸುಭದ್ರೆಯ ಹೊಟ್ಟೆಯಲ್ಲಿ ಅರ್ಜುನನಿಂದ ಹುಟ್ಟಿದವನು. ಅವನಲ್ಲಿ ಈ ಚಂದ್ರನ ಆವೇಶ ಇತ್ತು, ಬಹಳ ಹೆಚ್ಚಿನ ಆವೇಶ ಇತ್ತು, ತಂದೆಯ ಆವೇಶ ಇತ್ತು. ಮತ್ತೆ ಅವನಲ್ಲಿ ಯಮ, ವಾಯು, ಇಂದ್ರ ಈ ಅಂಶಗಳಿಂದಲೂ ಕೂಡ ಕೂಡಿದ್ದ. ಕೃಷ್ಣನ ಸನ್ನಿಧಾನವೂ ಕೂಡ ಅಲ್ಲಿತ್ತು. ಇದು ತಾತ್ಪರ್ಯದಿಂದ ನಮಗೆ ಕೊಡುವಂಥ ಒಂದು ಅಭಿಪ್ರಾಯ. ಹಾಗಾದ್ರೆ ಅಭಿಮನ್ಯುವಾಗಿ ಹುಟ್ಟಿದವನು ಮೂಲತಃ ಬುಧ. ಅವನಿಗೆ ವರ್ಚಸ್ ಅಂತ ಹೆಸರು ಅಷ್ಟೆ. ಬುಧ ಎಂಬ ಆತ್ಮ, ಆ ಆತ್ಮವೇ ಇಲ್ಲಿ ಹುಟ್ಟಿದ್ದು. ಅವನಲ್ಲಿ ಈ ಎಲ್ಲ ಅಂಶಗಳು, ಚಂದ್ರನದು, ಯಮ, ವಾಯು, ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅಂಶ, ಕೊನೆಗೆ ಶ್ರೀಕೃಷ್ಣನ ಸನ್ನಿಧಾನ. ಸೋಮಸ್ಯ ಪುತ್ರ ಅಂತಿದೆಯಲ್ಲ, ಸೋಮಸ್ಯ ಪುತ್ರ ಅನ್ನೋ ಮಾತಿಗೆ
ಲಕ್ಷಾಲಂಕಾರ ಹೀಗೆ ಅರ್ಥ ಮಾಡ್ಲಿಕ್ಕೆ ಹೋಗಿ ಎಡವಿದೆ. ಪುತ್ರ ಅನ್ನೋ ಶಬ್ದಕ್ಕೆ ಎರಡು ಥರ ಅರ್ಥಗಳು ಬರ್ತವೆ. ನಾವು ಅದನ್ನ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಪರಮಾತ್ಮನ ಪುತ್ರ ಬ್ರಹ್ಮ ದೇವ ಅಂದ್ರೆ ಪರಮಾತ್ಮನಿಂದ ಹುಟ್ಟಿದವನು ಅಂತ. ಧೃತರಾಷ್ಟ್ರನ ಪುತ್ರರು ದುರ್ಯೋಧನಾದಿಗಳು ಅಂತ ಹೇಳಿದಾಗ ಧೃತರಾಷ್ಟ್ರನಿಂದ ಅವ್ರು ಹುಟ್ಟಿದವರು ಅಂತ ಅರ್ಥ. ಸರಿ, ದಶರಥನ ಪುತ್ರ ರಾಮ ಅಂತ ಹೇಳಿದಾಗ ದಶರಥನಿಂದ ಹುಟ್ಟಿದವನು. ದಶರಥನ ಅಂಶ ಅಂತ ಏನು ಅರ್ಥ ಅಲ್ಲ ಅಲ್ಲಿ. ಕೆಲವು ಕಡೆ ಪುತ್ರ ಅಂತ ಹೇಳಿದಾಗ ಅಂಶದಿಂದ ಹುಟ್ಟಿದವನು ಅಂತ ಅರ್ಥ ಬರ್ತಿರ್ತದೆ. ಅದಕ್ಕೆ ಉದಾಹರಣೆಗೆ ಧರ್ಮಪುತ್ರ ಅಂದ್ರೆ ಧರ್ಮರಾಜನ ಅಂಶದಿಂದ ಹುಟ್ಟಿದವನು ಯಾವ ಧರ್ಮ. ವಾಯುಪುತ್ರ, ವಾಯುವಿನ ಅಂಶದಿಂದ ಹುಟ್ಟಿದವರು ಹನುಮಂತ ಮತ್ತು ಭೀಮರು. ವಾಸವಿ ಅಥವಾ ಇಂದ್ರಪುತ್ರ ಅಂದ್ರೆ ಅರ್ಜುನ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಬರ್ತಿರ್ತದೆ. ಪುತ್ರ ಅನ್ನೋ ಶಬ್ದ ಹೀಗೆ ಸಂಕೀರ್ಣ. ಕೆಲವು ಕಡೆ ಅವನ ಮಗ, ಜೀವವೇ ಬೇರೆ ಬೇರೆ, ರಾಮ ಬೇರೆ, ದಶರಥ ಬೇರೆ, ಇಂದ್ರ ಬೇರೆ, ಜಯಂತ ಬೇರೆ, ಇಂದ್ರನ ಮಗ ಜಯಂತ. ಆತ್ಮವೇ ಬೇರೆ, ಪೂರ ಜೀವನೇ ಬೇರೆ ಬೇರೆ. ಹೀಗೆ ಜೀವವೇ ಬೇರೆ ಬೇರೆ ಆಗಿದ್ದು ಅಲ್ಲಿ ಹುಟ್ಟಿರುವಂತಹ ಆ ವ್ಯಕ್ತಿಯನ್ನ ಆ ಇಂದ್ರನ ಪುತ್ರ ಮತ್ತೆ ದಶರಥನ ಪುತ್ರ ಹೀಗೆಲ್ಲ ಕರಿತಿರ್ತಾರೆ. ಅದರಿಂದ ಪುತ್ರ ಅಂತ ಬಂದಲ್ಲಿ ಅರ್ಥ ಮಾಡ್ಕೊಳ್ಳೋರು ಸರಿಯಾಗಿ ಆಲೋಚನೆ ಮಾಡಿ ಗಮನಿಸ್ಬೇಕಾಗ್ತದೆ. ಅಲ್ಲಿ ಎರಡು ಜೀವಗಳೇ ಬೇರೆ ಬೇರೆಯೋ ಅಥವಾ ಮೂಲತಃ ಆ ಒಂದೇ ಜೀವವೇ ಆ ಅಂಶದಿಂದ ಹುಟ್ಟಿತೋ ಅಂತ ಇನ್ನು ಕೆಲವರು ಬೇರೆ ಬೇರೆ ಪ್ರಸಂಗಗಳನ್ನು ನೋಡಿ ಅರ್ಥ ಮಾಡ್ಬೇಕಾಗ್ತದೆ. ವಾಯುವಿನ ಪುತ್ರ ಅಂತ ಹೇಳಿದಾಗ ವಾಯು ಮತ್ತೆ ಈ ಭೀಮ ಇಬ್ರು ಕೂಡ ಒಂದೇ ಜೀವ. ಧರ್ಮಪುತ್ರ ಅಂತ ಹೇಳಿದಾಗ ಯಮಧರ್ಮ ಮತ್ತೆ ಯುಧಿಷ್ಠಿರ ಒಂದೇ ಜೀವ. ಆದ್ರೆ ಸವಿಶೇಷ ಭೇದದಿಂದ ಅವರು ಹೀಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೋತಾರಷ್ಟೆ. ಹೀಗೆ ಧರ್ಮಪುತ್ರ, ವಾಯುಪುತ್ರ, ಇಂದ್ರಪುತ್ರ ಮೊದಲಾದ ಏನೇನು ಬೇರೆ ಬೇರೆ ಕಡೆ ಬರ್ತಿರ್ತದಲ್ಲ, ಹಾಗೆ ಇಲ್ಲಿ ಸೋಮಪುತ್ರ ಅಂತ ಬಂದಲ್ಲಿ ಕೂಡ ಸೋಮನ ಅಂಶ ಸಂಭೂತನಾದವನು ಅಂತ ಅರ್ಥವನ್ನ ಲಕ್ಷಾಲಂಕಾರ ಮಾಡಿದೆ. ಆದ್ರೆ ಅದು ತಾತ್ಪರ್ಯ ನಿರ್ಣಯ ಅನ್ನೋ ಒಂದು ಗ್ರಂಥ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಂತೆ ಕಾಣಿಸ್ತದೆ ಲಕ್ಷಾಲಂಕಾರ. ಮರೆತು ಹೀಗೆ ತಪ್ಪು ಅರ್ಥಗಳನ್ನ ವರ್ಣನೆ ಮಾಡಿದೆ. ಚಂದ್ರನು ಈ ಅಭಿಮನ್ಯು ಒಂದೇ ಆತ್ಮ ಅಲ್ಲ, ಚಂದ್ರನ ಮಗ ಬುಧ. ಅಲ್ಲಿ ಚಂದ್ರನು ಬುಧನು ಬೇರೆ ಬೇರೆ ಆದಂತಹ ಜೀವರು, ಆತ್ಮ ಬೇರೆ ಬೇರೆನೇ ಅದು. ಆ ಚಂದ್ರನ ಮಗನಾದಂಥ, ಚಂದ್ರನಿಗಿಂತ ಪೂರ್ಣವಾಗಿ ಭಿನ್ನನಾದಂತಹ ಬುಧ ಎಂಬ ಜೀವ ಇಲ್ಲಿ ಅಭಿಮನ್ಯುವಾಗಿ ಜನಿಸಿದ್ದಾನಷ್ಟೆ. ಹಾಗಾದ್ರೆ ಇಲ್ಲೊಂದು ಜಿಜ್ಞಾಸೆ ನಮಗೆ ಬರಬಹುದು. ಈ ಅಭಿಮನ್ಯು ಅನ್ನೋವನು ಚಂದ್ರನಿಗಿಂತ ಭಿನ್ನನಾದ ಬೇರೆನೇ ಒಬ್ಬ ಜೀವ ಆಗಿದ್ರೆ ಅವನು ತನ್ನ ಅವತಾರ ಪರಿಸಮಾಪ್ತ ಆದ್ಮೇಲೆ ಹೋಗಿ ಸೇರ್ಬೇಕಾದದ್ದು ಬುಧನನ್ನ, ತನ್ನ ಮೂಲ ರೂಪವನ್ನ. ಚಂದ್ರನನ್ನು ಹೇಗೆ ಸೇರಿದ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ತಾತ್ಪರ್ಯ ನಿರ್ಣಯದಲ್ಲಿ ಒಂದೆರಡು ಕಡೆ ಈ ಸ್ಪಷ್ಟೀಕರಣ ಬಂದಿದ್ದನ್ನೆಲ್ಲ ನಾವು ಗಮನಿಸಿ ಮಹಾಭಾರತಕ್ಕೂ ಕೂಡ ಹಾಗೆ ಅರ್ಥ ಮಾಡಬೇಕು. ಸೋಮನನ್ನ ಅವನು ಹೋಗಿ ಸೇರಿದ ಅಂತ ಹೇಳೋದೇನಿದೆಯಲ್ಲ, ಸೋಮನನ್ನ ಸೇರುವುದು ಅಂದ್ರೆ ತನ್ನ ತಂದೆಯಾದ ಚಂದ್ರನ ಬಳಿಗೆ ಹೋದ ಅಂತ ಇಷ್ಟೇ ಅರ್ಥ ಅದಕ್ಕೆ. ಯಾಕೆಂದ್ರೆ ನಾವು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ಈಗಾಗಲೇ ನೋಡಿದ್ದೇವೆ. ಚಂದ್ರನಿಗಿಂತ ಪೂರ್ಣ ಭಿನ್ನನಾದಂತಹ ಒಬ್ಬ ಜೀವ ಬುಧ, ಅವನೇ ಅಭಿಮನ್ಯುವಾಗಿ ಹುಟ್ಟಿದ್ದ. ಅವನಲ್ಲಿ ಚಂದ್ರನ ಬಹು ಆವೇಶ ಇತ್ತು. ಚಂದ್ರ ಅಂಶಃ ಯುಕ್ತ, ಆವೇಶಾವತಾರ, ಅಂಶಾವತಾರ ಅಂತ ಈಗೆಲ್ಲ ಬೇರೆ ಬೇರೆ ಥರ ಇರ್ತಿರ್ತವೆ. ಚಂದ್ರನ ಆ ಬಹುವಾದ ಆವೇಶ ಇತ್ತು ಅಥವಾ ಅಂಶ ಇತ್ತು. ಹಾಗೆ ಯಮ, ವಾಯು, ಇಂದ್ರ ಇವರ ಅಂಶವೂ ಇತ್ತು, ಕೃಷ್ಣನ ಸನ್ನಿಧಾನವೂ ಇತ್ತು. ಹೀಗೆ ಈ ಯಮ, ವಾಯು, ಇಂದ್ರ ಇಷ್ಟೇ ದೇವತೆಗಳೇನಿದ್ರಲ್ಲ ಅವರೆಲ್ಲರಿಗಿಂತ ಹೆಚ್ಚಿನ ಅಂಶ ಇದ್ದದ್ದು ಅವನಲ್ಲಿ ಚಂದ್ರಂದು. ಕೃಷ್ಣನ ಸನ್ನಿಧಾನ ಇತ್ತು, ಅದು ಬಹಳ ಶ್ರೇಷ್ಠವಾದದ್ದು. ಮುಖ್ಯ ಪ್ರಾಣನ ಸನ್ನಿಧಾನ ಇತ್ತು, ಅದು ಬಹಳ ಶ್ರೇಷ್ಠವಾದದ್ದು. ಆದರೆ ಅವರೆಲ್ಲರ ಬಳಿಕ ಆತನಲ್ಲಿ ಪ್ರಧಾನವಾಗಿದ್ದಂತಹ ಒಂದು ಆವೇಶ ಅಥವಾ ಅಂಶ, ಸನ್ನಿಧಾನ ಅಂದರೆ ಅದು
ಈ ಚಂದ್ರ ಅಂಶಯುಕ್ತ ಅತಿತರಾಂ ಬಹಳವಾಗಿ ಅಂತ ತಾತ್ಪರ್ಯದನ್ನೇ ಅದಕ್ಕಾಗಿ ಹೇಳಿದೆ. ಆದ್ರಿಂದ ಈ ಅಭಿಮನ್ಯು ಇಲ್ಲಿ ಜಗತ್ತಿನಲ್ಲಿ ಹುಟ್ಟಿ ಬಂದವನು ಅವತಾರ ಪರಿಸಮಾಪ್ತ ಮಾಡಿ ಹೋಗಿ ಸೇರಿದ್ದು ತನ್ನ ಮೂಲ ರೂಪವಾದ ಬುಧನನ್ನೇ. ಆದ್ರೆ ಆ ಬುಧನಲ್ಲಿ ಚಂದ್ರನ ಆವೇಶ ಹೆಚ್ಚಾಗಿದ್ದರಿಂದ ಈ ಅಭಿಮನ್ಯುವಿನಲ್ಲಿ ಇದ್ದಂಥ ಆ ಚಂದ್ರನ ಒಂದು ಆವೇಶ ರೂಪ ಅದು ಹೋಗಿ ಚಂದ್ರನನ್ನು ತಲುಪಿತು. ಬುಧ ಅನ್ನುವ ವ್ಯಕ್ತಿ ಏನು ಅಭಿಮನ್ಯುವಾಗಿ ಹುಟ್ಟಿ ಬಂದಿದ್ದಲ್ಲ, ಅವನು ಅಭಿಮನ್ಯು ಅವತಾರ ಪರಿಸಮಾಪ್ತ ಮಾಡುವಾಗ ಅವನಲ್ಲಿ ಇದ್ದದ್ದು ಇವರು ಎಷ್ಟೋ ಜನ. ಈ ಇಷ್ಟು ಜನರ ಪೈಕಿ ಅಭಿಮನ್ಯು ಹೋಗಿದ್ದು ಬುಧನನ್ನು ತಲುಪಲಿಕ್ಕೆ, ತನ್ನ ಮೂಲ ರೂಪವನ್ನು ತಲುಪಿದ್ದ. ಆ ಅಭಿಮನ್ಯುವಿನಲ್ಲಿದ್ದಂತಹ ಚಂದ್ರನ ಅಂಶ ಅದು ಹೋಗಿ ಚಂದ್ರನನ್ನು ತಲುಪಿತು. ಹೀಗೆ ಅದನ್ನು ಪ್ರತ್ಯೇಕವಾಗಿ ತಿಳ್ಕೋಬೇಕು. ಒಂದು ವಾಹನದಲ್ಲಿ ಇಬ್ಬಿಬ್ರು ಬಂದಿದ್ದಾರೆ, ಅವ್ರಿಬ್ರು ಇಳಿದು ಇಬ್ರು ಅಥವಾ 3 ಜನ ಬಂದಿದ್ದಾರೆ. ಅವರೆಲ್ಲ ಅಲ್ಲಿ ಇಳಿದು ತಮ್ಮ ಕೆಲಸ ಮಾಡಿದ್ದಾರೆ. ಆ ಕೆಲಸ ಆದಮೇಲೆ ಮತ್ತೆ ಮರಳಿ ಹೋಗ್ತಾರೆ. ಹೋದವರು ಇಬ್ರು ಕೂಡ ಒಂದೇ ಕಡೆ ಹೋಗೋದಿಲ್ಲ, ತಾವು ಬೇರೆ ಬೇರೆ ಜಾಗಗಳಿಗೆ ಅವರು ಹೋಗ್ತಾರೆ. ಅದರಂತೆ ಅಭಿಮನ್ಯುವಿನ ದೇಹ ಏನಿದೆಯಲ್ಲ ಅದೊಂದು ವಾಹನ. ಅದರಲ್ಲಿ ಈ ಬುಧ ಇದ್ದಾನೆ, ಅವನು ಮುಖ್ಯ, ಅವನೇ ಜೀವ. ಅಲ್ಲಿ ಅವನೊಳಗೆ ಪರಮಾತ್ಮ ಇದ್ದಾನೆ, ಮುಖ್ಯ ಪ್ರಾಣ ಇದ್ದಾನೆ, ಯಮ, ಇಂದ್ರ, ಅಶ್ವಿನಿ ದೇವತೆಗಳಿದ್ದಾರೆ. ಮತ್ತೆ ಚಂದ್ರನ ಒಂದು ವಿಶೇಷವಾದ ಅಂಶವೂ ಅವನಲ್ಲಿದೆ. ಇಷ್ಟೆಲ್ಲ ಅವನಲ್ಲಿದೆ. ಆ ಅಭಿಮನ್ಯುವಿನ ದೇಹವೆಂಬ ವಾಹನದಲ್ಲಿ ಅದು ಇಲ್ಲಿ ಬಂದು ಕೆಲಸ ಮುಗಿಸಿತು. ಕೆಲಸ ಮುಗಿಸಿದ ಮೇಲೆ ಅಲ್ಲಿ ಏನು ಇಷ್ಟು ಜನ ಇದ್ರಲ್ಲ ಅವರೆಲ್ಲರೂ ತಾವು ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗಿ ಸೇರಿದ್ರು ಅಷ್ಟೇ. ಆ ಅಭಿಮನ್ಯು ಎಂಬ ಜೀವ ಅದು ಹೋಗಿ ತನ್ನ ಮೂಲ ರೂಪವಾದ ಬುಧನನ್ನು ತಲುಪಿತು. ಚಂದ್ರನ ವಿಶೇಷ ಅಂಶ ಏನಿತ್ತು ಅದು ಹೋಗಿ ಚಂದ್ರನನ್ನು ತಲುಪಿತು. ವಿವೇಶ ಸೋಮಂ ಧರ್ಮಾತ್ಮ ಅಂತ ಹೇಳುವ ಮಹಾಭಾರತದ ಮಾತಿಗೆ ಈ ಅರ್ಥ ಮಾಡದೆ ಹೋದರೆ ತಾತ್ಪರ್ಯ ನಿರ್ಣಯದಿಂದ ವಿರೋಧ ಬರ್ತದೆ. ಗಮನಿಸ್ಬೇಕು. ಲಕ್ಷಾಲಂಕಾರಕಾರರು ಲಕ್ಷಾಲಂಕಾರವನ್ನ ನೆಚ್ಚಿಕೊಂಡು ಬದುಕುವವರು ಇವತ್ತು ತಾತ್ಪರ್ಯ ನಿರ್ಣಯ ಸ್ವಚ್ಛ ರೂಪದಲ್ಲಿ ಇಲ್ಲ. ಸ್ವಚ್ಛ ರೂಪದಲ್ಲಿ ಇಲ್ಲ ಅಂತಾನೆ ಅದಕ್ಕೆ ಸರಿಯಾದ ಅರ್ಥವನ್ನು ಹೇಳಬೇಕು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ. ಮಹಾಭಾರತ ಸ್ವಚ್ಛ ರೂಪದಲ್ಲಿ ಇಲ್ಲದೇ ಇದ್ದಾಗ ಅದಕ್ಕೆ ಸ್ವಚ್ಛವಾದ ರೂಪವನ್ನು, ಸ್ವಚ್ಛವಾದ ಪಾಠವನ್ನು, ಸ್ವಚ್ಛವಾದ ಅರ್ಥವನ್ನು ತಿಳಿಸ್ಲಿಕ್ಕಾಗಿ ಏನು ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಬರೆದ್ರು, ಅವರು ಬರೆದ ಮೇಲೆ ಕೂಡ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಇದು ವ್ಯಾಸರಿಗೆ ಮಾಡಿದ ಅಪಚಾರ, ಮತ್ತೆ ಮಧ್ವಾಚಾರ್ಯರಿಗೆ ಮಾಡಿದ ಅಪಚಾರ, ವಾದಿರಾಜ ಸ್ವಾಮಿಗಳಂಥ ಮಹಾ ಪುರುಷರಿಗೆ ಮಾಡಿದ ಅಪಚಾರ. ಇಂಥ ಆಧಾರರಹಿತವಾದಂಥ ಮತ್ತೆ ಸರ್ವಮೂಲಕ್ಕೆ ವಿರುದ್ಧವಾದಂಥ ವ್ಯಾಖ್ಯಾನವನ್ನ ನಾವು ವಾದಿರಾಜ ಸ್ವಾಮಿಗಳದಂತೂ ನಂಬುತ್ತಾ ಬಂದಿದ್ದೇವೆ. ಬೇಸಿಕ್ ಸಂಸ್ಕೃತ ಜ್ಞಾನವೂ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಇಲ್ಲೆಲ್ಲ ಕೈಯಾಡಿಸಿದ್ದಾನೆ ಈ ಲಕ್ಷಾಲಂಕಾರದಲ್ಲಿ. ಸಂಧಿ ಸಮಾಸಗಳ ಪ್ರಾಥಮಿಕ ಪರಿಚಯವೂ ಇಲ್ಲದೆ ಇರುವಂಥ ಮೂರ್ಖ ರಾಜ ಅವನು, ವಾದಿರಾಜ ಅಲ್ಲ. ಈ ಹಿಂದೆ ಅನೇಕ ಕಡೆ ಅದು ನೋಡಿದ್ದೇವೆ. ಅದರಿಂದ ಇಲ್ಲಿ ನಾವು ನೋಡ್ತಿರುವುದು ಆ ಸೋಮನ ಅಂಶದಿಂದ ಹುಟ್ಟಿದವನು ಅಂತ ತಿಳ್ಕೊಳ್ಬೇಕು. ಚಂದ್ರನ ಅಂಶ ಇತ್ತು ಆ ಅಭಿಮನ್ಯುವಿನಲ್ಲಿ, ಆದರೆ ಬುಧ ಅನ್ನುವಂಥ ಪ್ರತ್ಯೇಕ ಒಬ್ಬ ದೇವತೆ ಅವನು, ಬುಧ ಗ್ರಹದ ಅಭಿಮಾನಿ. ಆ ಬಳಿಕ ಕರ್ಣನ ಕಥೆ. ಅವನು ಸೂರ್ಯನಲ್ಲಿ ಹೋಗಿ ಸೇರಿದ, ಶಕುನಿ ದ್ವಾಪರನಲ್ಲಿ ಹೋಗಿ ಸೇರಿದ, ಧೃಷ್ಟದ್ಯುಮ್ನ ಅಗ್ನಿಯಲ್ಲಿ ಹೋಗಿ ಸೇರಿದ. ಧೃತರಾಷ್ಟ್ರನ ಎಲ್ಲ ಮಕ್ಕಳು ಕೂಡ ಮಹಾ ಅಹಂಕಾರಿಗಳಾದ ರಾಕ್ಷಸರು. ಅವರೆಲ್ಲ ಈ ಧೃತರಾಷ್ಟ್ರನ ಮಕ್ಕಳಾಗಿ ಹುಟ್ಟಿದ್ರು. ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಂಡ್ರಲ್ಲ, ಆಗ ಉತ್ತರ ಭಾರತದ ಪಾಠದಲ್ಲಿ ಒಂದು ಶ್ಲೋಕ ಇದೆ. ಇಲ್ಲಿ ಧೃತರಾಷ್ಟ್ರಾತ್ಮಜಾ ಸರ್ವೇ ಯಾತುಧಾನಾ ಬಲೋತ್ಕಟಾ ವೃದ್ಧಿಮಂತೋ ಮಹಾತ್ಮಾನಃ ಶಸ್ತ್ರಪೂತಾ ದಿವಂಗತಾ ಅಂತ. ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಂಡಿದ್ರಿಂದ, ಶಸ್ತ್ರದ ಏಟನ್ನು ತಿಂದು ಸತ್ತದ್ದರಿಂದ ಅವ್ರಿಗೊಂದಿಷ್ಟು ಪುಣ್ಯ ಪ್ರಾಪ್ತ ಆಗಿತ್ತು. ಆ ಪುಣ್ಯದ ಬಲದಿಂದ ಅವರು
ಸ್ವರ್ಗಕ್ಕೆ ಹೋದರು. ಶಸ್ತ್ರಪೂತಾಹ ದಿವಂಗತಾಹ. ಅವರು, ನಾನು ಹೇಳಿದೆ ಈ ಹಿಂದೆನೆ, ಈ ಮುಖ್ಯವಾದ ಸ್ವರ್ಗದಲ್ಲೇ ಇದ್ರು. ಆ ಸ್ವರ್ಗಕ್ಕೆ ಅವ್ರಿಗೆ ಹೋಲಿಕ್ಕೆ ಯಾಕೆ ಅವಕಾಶ ಸಿಕ್ಕಿತು? ಅದೇನು ಶಾಶ್ವತವಾದ ಸ್ವರ್ಗ ಅಲ್ಲ. ಅಶಾಶ್ವತವಾದ ಸ್ವರ್ಗಕ್ಕಾದ್ರೂ ಅವ್ರಿಗೆ ಹೋಲಿಕ್ಕೆ ಯಾಕೆ ಅವಕಾಶ ಸಿಕ್ಕಿತು ಅಂದ್ರೆ, ಶಸ್ತ್ರಾಸ್ತ್ರದ ಏಟನ್ನು ತಿಂದು ಯಾರು ಈ ಯುದ್ಧ ಭೂಮಿಯಲ್ಲಿ ಮಡಿತಾರೆ ಕ್ಷತ್ರಿಯರು ತಮ್ಮ ಧರ್ಮಕ್ಕನುಸಾರವಾಗಿ, ಅವರು ಸ್ವಲ್ಪ ಕಾಲ ಸ್ವರ್ಗಕ್ಕೆ ಹೋಗ್ತಾರೆ ಅಷ್ಟೆ. ಅವರೇನಲ್ಲಿ ದೀರ್ಘಕಾಲ ಇರೋದು ಇಲ್ಲ. ಅದಾದ್ಮೇಲೆ ತಮ್ಮ ಪುಣ್ಯ ಮುಗಿದ್ಮೇಲೆ ಮರಳಿ ಬರ್ತಾರೆ. ಶಸ್ತ್ರಪೂತಾಹ ದಿವಂಗತಾಹ ಅಂತನ್ನುವುದು ಈ ದಕ್ಷಿಣ ಭಾರತದ ಪಾಠದಲ್ಲಿ ಇಲ್ಲ. ಇದ್ದೇ ಹೋದ್ರೂ ತಪ್ಪಲ್ಲ, ಇದ್ದದ್ದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾನಷ್ಟೆ. ಯುಧಿಷ್ಠಿರ ಧರ್ಮರಾಜನನ್ನು ಪ್ರವೇಶ ಮಾಡಿದ. ಶೇಷ, ಈ ಬಲರಾಮ ಶೇಷನನ್ನ ಪ್ರವೇಶಿಸಿದ. ಚತುರ್ಮುಖ ಬ್ರಹ್ಮದೇವನ ಅಣತಿಯಂತೆ ಈ ಭೂಮಿಯನ್ನು ತಲೆ ಮೇಲೆ ಧರಿಸಿರುವವನು ಆ ಶೇಷ. ಶ್ರೀಮನ್ನಾರಾಯಣನ ಆವೇಶದಿಂದಲೇ ಹುಟ್ಟಿದವನು ಶ್ರೀಕೃಷ್ಣ. ಅವನು ಕೂಡ ನಾರಾಯಣನಲ್ಲಿ ಹೋಗಿ ಸೇರಿದ. ಕೃಷ್ಣನ 16,100 ಜನ ಪತ್ನಿಯರಿದ್ರು. ಅವರೆಲ್ಲ ಸರಸ್ವತಿ ನದಿಯಲ್ಲಿ ಮುಳುಗಿ ತಮ್ಮ ದೇಹಗಳನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೊರಟು ಹೋದ್ರು. ತಾತ್ಪರ್ಯ ನಿರ್ಣಯ ಕೂಡ 32ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕದಲ್ಲಿ ಸಾರಸ್ವತೆ ಜಲೆ ನಿಮಜ್ಜ ವಾಯೋ ವಚನ ತ್ಯಕ್ತ ದೇಹ ದಿವಂಗ್ಯಯೋ. ಮುಖ್ಯ ಪ್ರಾಣ ಹೇಳಿದಂತೆ ಗೋವಿಂದ ಏಕಾದಶಿ ವ್ರತವನ್ನು ಮಾಡಿ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿದರು ಅಂತ ಬಂದಿದೆ. ಕೃಷ್ಣ 16,100 ಜನ ಸ್ತ್ರೀಯರನ್ನ ನರಕಾಸುರನನ್ನು ಮಣಿಸಿ ಅವನನ್ನು ಕೊಂದು ತಂದಿದ್ನಲ್ಲ, ಅವರ ಕಥೆ ಇದಾಯ್ತು. ಕೃಷ್ಣ ಗೋಕುಲದಲ್ಲಿದ್ದಾಗಲೇ, ವೃಂದಾವನದಲ್ಲಿದ್ದಾಗಲೇ ಕೆಲವರನ್ನು ಮದುವೆ ಮಾಡ್ಕೊಂಡಿದ್ದ. ಕನ್ಯಾ ಉವಾಹ ಅಪರಾಶ್ಚ ಗೋಪೀಹಿ ಕಾತ್ಯಾಯಿನಿ ವ್ರತಧರಾಹ. ಕಾತ್ಯಾಯಿನಿ ವ್ರತ ಮಾಡಿದಂಥ ಗೋಪಸ್ತ್ರೀಯರನ್ನ ಕೃಷ್ಣ ಮದುವೆ ಮಾಡ್ಕೊಂಡಿದ್ದ ಅಂತ ಅಲ್ಲಿ ಹಿಂದೆ ಬಂದಿತ್ತು. ತಾಸ್ವತ್ರತೇನ ಜನಿತಾಹ 10,00,000 ಪುತ್ರಾಹ. 10 ಲಕ್ಷ ಜನ ಮಕ್ಕಳು ಅವನಿಗೆ ಆ ವೃಂದಾವನದಲ್ಲಿದ್ದಾಗ ಹುಟ್ಟಿದರು ಅಂತ. ಅವರೆಲ್ಲ ಅಪ್ಸರೆಯರಾಗಿ ತಮ್ಮ ಇಲ್ಲಿನ ಭೂಲೋಕದ ಅವತಾರವನ್ನು ಪರಿಸಮಾಪ್ತ ಮಾಡಿಕೊಂಡು ಅಪ್ಸರೆಯರಾಗಿ ಹುಟ್ಟಿ ಕೃಷ್ಣನ ಸೇವೆಯಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಅರ್ಥ. ಇದು ಲಕ್ಷಾಲಂಕಾರ ಹೀಗೆ ವ್ಯತ್ಯಾಸವಾಗಿ ಎರಡಕ್ಕೂ ತಿಳ್ಕೊಳ್ಬೇಕು ಅಂತ ಹೇಳ್ತದೆ. ಘಟೋತ್ಕಚ ಮೊದಲಾದವರು ದೇವತೆಗಳ ಯಕ್ಷರ ಲೋಕಕ್ಕೆ ಹೋದರು. ದುರ್ಯೋಧನನ ಸಹಾಯಕರಾಗಿ ಆತನ ಹಿಂಬಾಲಕರಾಗಿ ಯಾರಿದ್ದಾರಲ್ಲ ಅವರೆಲ್ಲ ರಾಕ್ಷಸರೇ. ಅವರು ಕೂಡ ತಾವು ಯಾವ್ಯಾವ ಲೋಕಕ್ಕೆ ಹೋಗಿ ಸೇರಬೇಕಾಗಿತ್ತೋ ಅಲ್ಲಿ ಸೇರಿದರು. ಕೆಲವರು ಕುಬೇರ, ಕೆಲವರು ಇಂದ್ರಲೋಕ, ಹೀಗೆಲ್ಲ ಹೋದರು. ಜನಮೇಜಯನಿಗೆ ವೈಶಂಪಾಯರು ಹೇಳಿದರು, ಕೌರವರು ಮತ್ತು ಪಾಂಡವರ ಚರಿತ್ರೆಯನ್ನ ಸಮಗ್ರವಾಗಿ ನಾನು ಇಲ್ಲಿಗೆ ನಿನಗೆ ವರ್ಣನೆ ಮಾಡಿದ್ದೇನೆ. ಈ ಮಹಾಭಾರತವನ್ನು ಕೇಳಿ ಅಲ್ಲಿದ್ದಂಥ ಬ್ರಾಹ್ಮಣರು ಮತ್ತು ಉಳಿದ ಸಭಿಕರೆಲ್ಲರೂ ಬಹಳ ಆಶ್ಚರ್ಯಪಟ್ಟರಂತೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಅಧ್ಯಾಯ ಇನ್ನೂ ಸಮಾಪ್ತವಾಗಿಲ್ಲ, ಭಾಗ ಮಾತ್ರ ಸಮಾಪ್ತವಾಗಿದೆ.